ದರ್ಶನ್ಗೆ 1 ವರ್ಷಗಳ ಕಾಲ ಜೈಲೇ ಗತಿ. 1 ವರ್ಷ ಜಾಮೀನು ಅರ್ಜಿ ವಿಚಾರಣೆ ಮಾಡುವಂತಿಲ್ಲ ಎಂದ ಜಡ್ಜ್. 2027ರ ಮೇ 15ರ ಬಳಿಕವೇ ಜಾಮೀನು ಅರ್ಜಿ ಸಲ್ಲಿಕೆ. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳೇ ನೀಡಬೇಕು. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ದರ್ಶನ್ಗೆ 1 ವರ್ಷಗಳ ಕಾಲ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನು ಅರ್ಜಿ ವಿಚಾರಣೆ ಮಾಡುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. 2027ರ ಮೇ 15ರ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕು. ಇವತ್ತಿನಿಂದ 1 ವರ್ಷಗಳ ಕಾಲ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ. ಇವತ್ತಿನಿಂದ 1 ದಿನ ಆದ್ಮೇಲೆ, 1 ವರ್ಷ ಆದ್ಮೇಲೆ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. 2027ರ ಮೇ 15ರ ಬಳಿಕವೇ ಜಾಮೀನು ಅರ್ಜಿ ಸಲ್ಲಿಕೆ. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳೇ ನೀಡಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯವನ್ನ ಕೊಡಿ ದರ್ಶನ್ಗೆ ಅಂತ ಹೇಳಿದ್ದಾರೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಜಾಮೀನು ಅರ್ಜಿ ಹಾಕಿ ಅಂತ ಹೇಳಿರುವಂತದ್ದು. ದರ್ಶನ್ಗೆ 1 ವರ್ಷಗಳ ಕಾಲ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನು ಅರ್ಜಿ ವಿಚಾರಣೆ ಮಾಡುವಂತಿಲ್ಲ ಎಂದಿದ್ದಾರೆ ಜಡ್ಜ್. 2027ರ ಮೇ 15ರ ಬಳಿಕವೇ ಜಾಮೀನು ಅರ್ಜಿ ಸಲ್ಲಿಕೆ. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳೇ ನೀಡಬೇಕು. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯಗಳನ್ನ ಕೊಡಬೇಕು ಅಂತ ಸುಪ್ರೀಂ ಸೂಚನೆಯನ್ನ ನೀಡಿದೆ. 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಜಾಮೀನು ಅರ್ಜಿಯನ್ನ ಆಗ ಹಾಕಬಹುದು. ಇದೀಗ ಮತ್ತೆ ದಾಸನಿಗೆ ಜೈಲೇ ಗತಿಯಾಗಿರುವಂತದ್ದು. 1 ವರ್ಷಗಳ ಕಾಲ, 1 ವರ್ಷ ಜಾಮೀನು ಅರ್ಜಿಯ ವಿಚಾರವನ್ನ ಎತ್ತಬೇಡಿ, ತಗಾದೆಯನ್ನ ಎತ್ತಬೇಡಿ. 2027 ಮೇ 15ರ ನಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನ ನೀಡಿದೆ. ಎಲ್ಲ ಸೌಲಭ್ಯವನ್ನ ಕೊಡಿ ಜೈಲಾಧಿಕಾರಿಗಳ ಮೂಲಕ ಅಂತ ಹೇಳಿದೆ. ಒಂದ್ ವೇಳೆ 1 ವರ್ಷದಲ್ಲಿ ಏನಾದ್ರೂ ಮುಗಿಲಿಲ್ಲ ಅಂತಂದ್ರೆ ಆಗ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಜಾಮೀನಿಗೆ ಕುರಿತು ಅಂತ ಸೂಚನೆಯನ್ನ ನೀಡಿದೆ. 1 ವರ್ಷ ಜಾಮೀನು ಅರ್ಜಿ ವಿಚಾರ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಮೇ 15, 2027ರ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಬಹುದು. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ದರ್ಶನ್ಗೆ ನೀಡಬೇಕು ಅಂತ ಸೂಚನೆ ನೀಡಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯಗಳನ್ನ ಕೊಡಿ ಅಂತ ಸೂಚಿಸಲಾಗಿದ್ದು, 1 ವರ್ಷದಲ್ಲಿ ಏನಾದ್ರೂ ವಿಚಾರಣೆ ಮುಗಿಯದಿದ್ರೆ ಆಗ ಜಾಮೀನು ಅರ್ಜಿಯನ್ನ ಹಾಕಿ ಅಂತ ಕೂಡ ದರ್ಶನ್ಗೆ, ಈಗ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರಲ್ಲ ಆ ವಕೀಲರಿಗೆ ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. 1 ವರ್ಷದವರೆಗೂ ಈಗ ದಾಸನ ಅಭಿಮಾನಿಗಳು ಶಾಂತ ರೀತಿಯಾಗಿ ವರ್ತಿಸಬೇಕು. ಯಾಕಂತಂದ್ರೆ ನಮ್ಮ ಬಾಸ್ ಯಾವಾಗ ಬರ್ತಾರೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಲ್ಲ, 1 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ. 2027 ಮೇ 15ರ ನಂತರ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ದರ್ಶನ್ಗೆ 1 ವರ್ಷಗಳ ಕಾಲ ಈಗ ಜೈಲೇ ಗತಿಯಾಗಿದೆ. 1 ವರ್ಷ ಜಾಮೀನು ಅರ್ಜಿ ವಿಚಾರಣೆ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದೆ. 2027ರ ಮೇ 15ರ ಬಳಿಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಎಲ್ಲಾ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳೇ ನೀಡಬೇಕು. ಜೈಲು ಮ್ಯಾನ್ಯುಯಲ್ ಪ್ರಕಾರವೇ ಸೌಲಭ್ಯವನ್ನ ಕೊಡಿ ಅಂತ ಹೇಳಿದೆ. ಅವ್ರು ಕೇಳಿದ್ದೆಲ್ಲ ಸೌಲಭ್ಯ ಅಲ್ಲ, ಜೈಲಿನ ಒಂದು ಪ್ರಕಾರದಂತೆ ಹೋಗ್ಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಿಂದ ರವಿಕುಮಾರ್. ಸರ್, ಈಗಾಗಲೇ ದರ್ಶನ್ ಅವರಿಗೆ 1 ವರ್ಷ ಸದ್ಯಕ್ಕೆ ಜಾಮೀನು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಸರ್? ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಾದ ಮಂಡನೆಗಳಾಯಿತು? ನಿಜ ಗಂಗಾ, ಒಂದು ಕಡೆ ನೋಡುವಂಥದ್ದಾದರೆ ಎಲ್ಲ ಒಂದು ಕಡೆ ದರ್ಶನ್ ಒಂದು ಅಭಿಮಾನಿಗಳಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ದರ್ಶನ್ ಅವರ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಇತ್ತೀಚೆಗೆ ನಡೆದಂತಹ ಒಂದು ತಮಿಳುನಾಡು ಏನು ಎಲೆಕ್ಷನ್ ನಡೀತಾ ಇತ್ತು, ತದನಂತರದಲ್ಲಿ ಕರ್ನಾಟಕದಲ್ಲಿ ಯಾರಾಗ್ತಾರೆ ವಿಜಯ್ ಅನ್ನುವಂತಹ ಒಂದು ಕುತೂಹಲ ಸಾಕಷ್ಟು ಅಭಿಮಾನಿಗಳಲ್ಲಿ ಕೂಡ ಮೂಡಿತ್ತು. ಬಟ್ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾ ಇದ್ದಂಥದ್ದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯಾಗಿ ದರ್ಶನ್ ಅವರ ಹೆಸರು ಕೂಡ ಓಡಾಡ್ತಾ ಇತ್ತು. ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ, ತದನಂತರದಲ್ಲಿ ಎಲೆಕ್ಷನ್ಗೆ ತಯಾರಿ ಮಾಡ್ಕೊತಾರೆ. ನೆಕ್ಸ್ಟ್ ಇವಾಗ ಎಲೆಕ್ಷನ್ ಸಂಪೂರ್ಣವಾಗಿ ದರ್ಶನ್ ಅವರು ಅಂದರೆ ರಾಜಕೀಯ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಏನು ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ನೋಡಿದಾಗ
ಏನು ಒಂದು ವರ್ಷ ಏನೋ ಒಂದು ಜಾಮೀನು ಸಿಗಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಒಂದು ಶಾಕ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನೋಡುವಂಥದ್ದಾದರೆ ಚಿತ್ರರಂಗದಲ್ಲಿ ಯಾಕಂದರೆ ಅವ್ರನ್ನ ನಂಬಿಕೊಂಡು ಕೆಲವೊಂದಿಷ್ಟು ನಿರ್ಮಾಪಕರು ಕೂಡ ಮುಂಚಿತವಾಗಿ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಬಟ್ ಪದೇ ಪದೇ ಜಾಮೀನು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ಸ್ಗೂ ಕೂಡ ಸಾಕಷ್ಟು ರೀತಿಯಾಗಿ ಸಂಕಷ್ಟವನ್ನು ಎದುರಿಸುವಂತಹ ಒಂದು ಸಂದರ್ಭ ಅಂತಲೇ ಹೇಳಬಹುದು. ಯಾಕಂದರೆ ಸಾಕಷ್ಟು ರೀತಿಯಿಂದ ಕನ್ನಡ ಚಿತ್ರರಂಗದಲ್ಲಿರ್ಬೋದು, ಯಾಕಂದರೆ ಒಂದು ಸಿನಿಮಾ ಅಂತಂದರೆ ಸಾಕಷ್ಟು ಕಲಾವಿದರಿರ್ಬೋದು, ತಜ್ಞರಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಅವ್ರು ನಂಬ್ಕೊಂಡಿರುವಂಥದ್ದು. ಬಟ್ ಎಲ್ಲೊಂದು ಕಡೆ ದರ್ಶನ್ ಅವರ ಒಂದು ಏನು ಈ ಜಾಮೀನು ಒಂದು ವಿಚಾರವಾಗಿ ಅಂತ ಬಂದಾಗ ಬಟ್ ರಿಲೀಸ್ ಆಗ್ತಾರೆ, ತದನಂತರ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಇಷ್ಟೋ ಒಂದು ಕಲಾವಿದರಿಗೆ ಬದುಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಆಗುತ್ತೆ ಅಂತ ಒಂದು ಪ್ರೊಡ್ಯೂಸರ್ಸ್ಗಳೆಲ್ಲ ಅಂದ್ಕೊಂಡಿದ್ದು. ಬಟ್ ಈ ಒಂದು ಏನು ಒಂದು ನಿರ್ಧಾರ ಸುಪ್ರೀಂ ಕೋರ್ಟಿಂದ ಬಂದಂಥ ಒಂದು ನಿರ್ಧಾರ ಸೊ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿರ್ಬೋದು ಮತ್ತು ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗಿರ್ಬೋದು ಮತ್ತು ಮುಂದೆ ಬರುವಂತಹ ಸಿನಿಮಾಗಳಿಗಿರ್ಬೋದು ಎಲ್ಲೋ ಒಂದು ಕಡೆ ಒಂದು ನೋವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಗಂಗಾ. ಎಸ್ ರವಿ ಅವರೇ, 272 ಸಾಕ್ಷಿಗಳನ್ನು 1 ವರ್ಷದಲ್ಲೇ ವಿಚಾರಣೆ ಮುಗಿಸ್ತಾರಾ ಅಂತ? ನಿಜಕ್ಕೂ ಯಾಕಂದರೆ ಈ ಒಂದು ಪ್ರಶ್ನೆ ಕೇಳಿದಾಗ ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಚಾರಣೆ ಮಾಡುವಂಥದ್ದು ಇಷ್ಟು ಸುಲಭ ಆಗಿರುವಂಥದ್ದಲ್ಲ. ಬಟ್ 1 ವರ್ಷದ ಒಳಗಡೆ ಆಗುತ್ತೆ ಮತ್ತು ಮುಂದೆ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಒಂದು ಅನುಮಾನ ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇರುವಂಥದ್ದು ಇರ್ಬೋದು. ಬಟ್ ಎಲ್ಲ ಒಂದು ಕಡೆ ಈ ಜಾಮೀನು ನಿರಾಕರಣೆ ಬಟ್ ಆಮೇಲೆ 200 ಚಿಲ್ಲರೆ ಏನು ಅದನ್ನು ತನಿಖೆಯನ್ನು ಮಾಡಬೇಕು, ಅಷ್ಟು 1 ವರ್ಷದ ಒಳಗಡೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಒಂದು ಕಡೆ ಇದು ಆಗದೇ ಇರುವಂತಹ ಒಂದು ಮಾತಂತಲೇ ಹೇಳ್ಬೋದು ಗಂಗಾ. ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಈಗಾಗಲೇ ಹೇಳಿರುವಂಥದ್ದು. ಇನ್ ಕೇಸ್ ಏನಾದರೂ ದರ್ಶನ್ ಅವರಿಗೆ ಹೆಲ್ತ್ ಇಶ್ಯೂ ಏನಾದರೂ ಆದರೆ ಮುಂದೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ? ಯಾಕಂತಂದರೆ ಲಾಸ್ಟ್ ನಾವು ನೋಡಿದ್ದೀವಿ. ಯಾಕಂದರೆ ಬೆನ್ನುವಂಥ ಒಂದು ವಿಚಾರ ಅಂತ ಬಂದಾಗ ದರ್ಶನ್ ಅವರಿಗೆ ಒಂದು ಕೋರ್ಟ್ಗೆ ಹೋಗಿ ಒಂದು ಮೊರೆ ಹೋಗಿ ಅದಾದ ನಂತರದಲ್ಲಿ ಜಾಮೀನನ್ನ ಪಡ್ಕೊಂಡ ನಂತರದಲ್ಲಿ ಕೆಲವೊಂದಿಷ್ಟು ಅವರು ಡೆವಿಲ್ ಸಿನಿಮಾದಲ್ಲಿ ಕೂಡ ಭಾಗಿಯಾಗಿದ್ದರು. ತದನಂತರದಲ್ಲಿ ಕೂಡ ಎಲ್ಲ ಒಂದು ಕಡೆ ಏನು ಅನಾರೋಗ್ಯದ ಸ್ಥಿತಿಯನ್ನು ಇಟ್ಕೊಂಡು ಜಾಮೀನು ಇಟ್ಕೊಂಡು ಹೊರಗಡೆ ಬಂದ ನಂತರದಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಆಮೇಲೆ ಮತ್ತೆ ಎಲ್ಲ ಒಂದು ಕಡೆ ಅದೇ ಒಂದು ಅವರ ಒಂದು ಮುಂದೆ ಒಂದು ಜೈಲು ವಾಸಕ್ಕೆ ತುಂಬ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಬಟ್ ಆ ಒಂದು ನಿಟ್ಟಿನಲ್ಲಿ ಕೂಡ ಆರೋಗ್ಯದ ವಿಚಾರ ಅಂತ ಬಂದಾಗ ಒಂದು ಸ್ವಲ್ಪ ಅವರು ಯೋಚನೆ ಮಾಡುವಂತಹ ಒಂದು ಸಂದರ್ಭ ಒದಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೊರಗಡೆ ಬಂದ ನಂತರದಲ್ಲಿ ಕೂಡ ಏನು ಆರೋಗ್ಯದ ಸ್ಥಿತಿ ವಿಚಾರವಾಗಿ ಅವ್ರು ಏನಾದರೂ ಕೋರ್ಟ್ಗೆ ಏನಾದರೂ ಮೊರೆ ಹೋದಾಗ, ಯಾಕಂದ್ರೆ ಸಾಕಷ್ಟು ಬಾರಿ ಹೋಗಿರುವಂಥದ್ದು ಕೂಡ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆ ಈ ಒಂದು ವಿಚಾರಕ್ಕೆ ಅವರ ಒಂದು ಏನು ಲಾಯರ್ಸ್ಗಳಿದ್ದಾರೆ ಬಟ್ ಆ ಒಂದು ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಸೊ ಜಾಮೀನು ಸಿಗುವಂತಹ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು ಗಂಗೆ ಈ ಒಂದು ವಿಚಾರದಲ್ಲಿ ಅನ್ನೋದಾದರೆ. ಓಕೆ, ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.